ಎಲ್ಲರಿಗೂ ನಮಸ್ಕಾರ. ನಮ್ಮ ಲರ್ನಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಆಗುವಂಥ ಟಾಪ್ 10 GK ಕ್ವೆಶ್ಚನ್ಸ್ ಆ್ಯಂಡ್ ಆನ್ಸರ್ಸ್ಗಳನ್ನು ವಿವರಿಸಲಾಗಿದೆ. ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ಮೊದಲನೆಯ ಪ್ರಶ್ನೆ ಈ ರೀತಿಯಾಗಿದೆ. ದೇವರ ನಾಡು ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ? ಆಪ್ಷನ್ಸ್: ಎ ಕೇರಳ, ಬಿ ಕರ್ನಾಟಕ, ಸಿ ಮಹಾರಾಷ್ಟ್ರ, ಡಿ ಉತ್ತರ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ. ಕೇರಳ ರಾಜ್ಯವನ್ನು ದೇವರ ನಾಡು ಎಂದು ಕರೆಯುತ್ತಾರೆ. ಎರಡನೆಯ ಪ್ರಶ್ನೆ, ಕರ್ನಾಟಕದ ಕಣ್ಣೀರಿನ ನದಿ ಯಾವುದು? ಆಪ್ಷನ್ಸ್: ಎ ತುಂಗಭದ್ರಾ ನದಿ, ಬಿ ಕೃಷ್ಣಾ ನದಿ, ಸಿ ಕಾವೇರಿ ನದಿ, ಡಿ ಡೋಣಿ ನದಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಡೋಣಿ ನದಿಯನ್ನು ಕಣ್ಣೀರಿನ ನದಿ ಎಂದು ಕರೆಯುತ್ತಾರೆ. ಮೂರನೆಯ ಪ್ರಶ್ನೆ, ಜೈ ಹಿಂದ್ ಈ ಘೋಷಣೆಯನ್ನು ಕೊಟ್ಟವರು ಯಾರು? ಆಪ್ಷನ್ಸ್: ಎ ಪಂಡಿತ್ ಜವಾಹರ್ಲಾಲ್ ನೆಹರು, ಬಿ ಬಂಕಿಮ್ ಚಂದ್ರ ಚಟರ್ಜಿ, ಸಿ ಸುಭಾಷ್ ಚಂದ್ರ ಬೋಸ್, ಡಿ ಸರ್ದಾರ್ ವಲ್ಲಭಾಯ್ ಪಟೇಲ್. ಸರಿಯಾದ ಉತ್ತರ ಆಪ್ಷನ್ ಸಿ, ಸುಭಾಷ್ ಚಂದ್ರ ಬೋಸ್ ಜೈ ಹಿಂದ್ ಹೇಳಿಕೆಯನ್ನು ಕೊಟ್ಟರು. ನಾಲ್ಕನೆಯ ಪ್ರಶ್ನೆ, ತಳಿಶಾಸ್ತ್ರದ ಪಿತಾಮಹ ಯಾರು? ಆಪ್ಷನ್ಸ್: ಎ ಅರಿಸ್ಟಾಟಲ್, ಬಿ MS ಸ್ವಾಮಿನಾಥನ್, ಸಿ ಪ್ರೊ ಮಿತ್ರ, ಡಿ ಗ್ರೆಗರ್ ಮೆಂಡೆಲ್. ಸರಿಯಾದ ಉತ್ತರ ಆಪ್ಷನ್ ಡಿ, ಗ್ರೆಗರ್ ಮೆಂಡೆಲ್. ಇವರು ತಳಿಶಾಸ್ತ್ರದ ಪಿತಾಮಹ. ಐದನೆಯ ಪ್ರಶ್ನೆ, ಕನ್ನಡದ ಮೊದಲ ನಾಟಕ ಯಾವುದು? ಆಪ್ಷನ್ಸ್: ಎ ಮಿತ್ರವಿಂದ ಗೋವಿಂದ, ಬಿ ಸತಿ ಸುಲೋಚನ, ಸಿ ಬೇಡರ ಕಣ್ಣಪ್ಪ, ಡಿ ಒಡ್ಡಾರಾಧನೆ. ಸರಿಯಾದ ಉತ್ತರ ಆಪ್ಷನ್ ಎ ಮಿತ್ರವಿಂದ ಗೋವಿಂದ. ಇದು ಕನ್ನಡದ ಮೊದಲ ನಾಟಕವಾಗಿದೆ. ಆರನೆಯ ಪ್ರಶ್ನೆ, ಆಲಮಟ್ಟಿ ಜಲಾಶಯದ ಇನ್ನೊಂದು ಹೆಸರೇನು? ಆಪ್ಷನ್ಸ್: ಎ ಕೃಷ್ಣರಾಜಸಾಗರ, ಬಿ ಕನ್ನಡ ಡಿಂಡಿಮ ಅಣೆಕಟ್ಟು, ಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು, ಡಿ ಕುವೆಂಪು ಅಣೆಕಟ್ಟು. ಸರಿಯಾದ ಉತ್ತರ ಆಪ್ಷನ್ ಸಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು. ಏಳನೆಯ ಪ್ರಶ್ನೆ, ಚಾಣಕ್ಯನ ಇನ್ನೊಂದು ಹೆಸರೇನು? ಆಪ್ಷನ್ಸ್: ಎ ಸಿದ್ಧಾರ್ಥ್, ಬಿ ಗೌತಮ್, ಸಿ ಚಂದ್ರಗುಪ್ತ, ಡಿ ಆರ್ಯಭಟ. ಸರಿಯಾದ ಉತ್ತರ ಆಪ್ಷನ್ ಸಿ, ಚಂದ್ರಗುಪ್ತ. ಎಂಟನೆಯ ಪ್ರಶ್ನೆ, ಮನುಷ್ಯನ ದೇಹದಲ್ಲಿ ಅತಿ ಗಟ್ಟಿಯಾದ ವಸ್ತು ಯಾವುದು? ಆಪ್ಷನ್ಸ್: ಎ ದವಡೆಯ ಎಲುಬು, ಬಿ ಹಲ್ಲಿನ ಎನಾಮೆಲ್, ಸಿ ಮೊಣಕಾಲು, ಡಿ ಮೆದುಳು. ಸರಿಯಾದ ಉತ್ತರ ಆಪ್ಷನ್ ಬಿ, ಹಲ್ಲಿನ ಎನಾಮೆಲ್ ಮನುಷ್ಯನ ದೇಹದಲ್ಲಿ ಅತಿ ಗಟ್ಟಿಯಾದ ವಸ್ತುವಾಗಿದೆ. ಒಂಬತ್ತನೆಯ ಪ್ರಶ್ನೆ, ಪರಿಸರ ನಾಶವಾಗಲು ಕಾರಣವೇನು? ಆಪ್ಷನ್ಸ್: ಎ ನಗರೀಕರಣ, ಬಿ ಮರಗಳನ್ನು ಕಡಿಯುವುದು, ಸಿ ನೀರಿನ ಸಮಸ್ಯೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ ಪರಿಸರ ನಾಶವಾಗಲು ಕಾರಣವಾಗಿವೆ. ಹತ್ತನೆಯ ಪ್ರಶ್ನೆ, ಭಾರತದ ಡೈಮಂಡ್ ಸಿಟಿ ಯಾವುದು? ಆಪ್ಷನ್ಸ್: ಎ ಸೂರತ್, ಬಿ ದೆಹಲಿ, ಸಿ ಮುಂಬೈ, ಡಿ ಕೋಲ್ಕತ್ತಾ.
ಸರಿಯಾದ ಉತ್ತರ ಆಪ್ಷನ್ ಎ ಸೂರತ್. ಇದು ಭಾರತದ ಡೈಮಂಡ್ ಸಿಟಿ ಆಗಿದೆ.